ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಮತ್ತು ವರ್ಕ್ ಫ್ರಮ್ ಆಫೀಸ್ ಎರಡು ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಅದು ಒಂದೇ ಕಂಪ್ನಿದು. ಸೊ ಯಾವ ಕಂಪ್ನಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ಯಾವ ರೀತಿಯಾಗಿ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ, ಅದಕ್ಕೆ ನೀವು ಯಾವ ರೀತಿಯಾಗಿ ಉತ್ತರ ಕೊಡಬೇಕು, ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಕಂಪ್ನಿ ನೇಮ್ ಬಂದು NoBroker.com ಅಂತ. ಸೊ ಇದೊಂದು ಕಂಪ್ನಿ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಸಾಕಷ್ಟು ಕಡೆ ಈ ಒಂದು ಕಂಪ್ನಿ ಬಗ್ಗೆ ನೀವು ಅಡ್ವರ್ಟೈಸ್ಮೆಂಟ್ ಕೂಡ ನೋಡಿರ್ತೀರ. ಹಾಗಾಗಿ ಈ ಒಂದು ಕಂಪ್ನಿ 100% ಸೆಕ್ಯೂರ್, 100% ಜೆನ್ಯೂನ್ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾದಂಥ ಫೇಕ್ ಜಾಬ್ ಅಪ್ಡೇಟ್ ಅಲ್ಲ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ನೀವು ಅಪ್ಲೈ ಮಾಡಿ ಒಂದು ಸ್ವಲ್ಪ ಸಮಯಕ್ಕೇ ನಿಮಗೆ ಅವರು ಇಂಟರ್ವ್ಯೂಗೆ ಕರೀತಾರೆ. ಲೈಕ್ ಏನಂತಂದರೆ ಮೊಬೈಲಲ್ಲೇ ನೀವು ಇಂಟರ್ವ್ಯೂನ ತಗೋಬೋದು. ನೀವು ಏನು ಫೋನ್ ನಂಬರ್ ಕೊಟ್ಟಿರ್ತೀರ, ಏನು ಮೇಲ್ ID ಕೊಟ್ಟಿರ್ತೀರ, ಆ ಒಂದು ಇದಕ್ಕೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದಕ್ಕೇ ವಿಡಿಯೋ ಸಂಪೂರ್ಣವಾಗಿ ನೋಡಿ ಅಂತ ಹೇಳಿದ್ದು. NoBroker ಅನ್ನೋ ಒಂದು ಕಂಪನಿ, ಇದು ರಿಯಲ್ ಎಸ್ಟೇಟ್ ಕಂಪ್ನಿ ಆಗಿರುತ್ತೆ. ಇಲ್ಲಿ NoBroker ಈಸ್ ಹೈರಿಂಗ್ ವರ್ಕ್ ಫ್ರಮ್ ಹೋಮ್ ಆ್ಯಂಡ್ ವರ್ಕ್ ಫ್ರಮ್ ಆಫೀಸ್ ಅಂತ. ವರ್ಕ್ ಫ್ರಮ್ ಹೋಮ್ ಮತ್ತು ವರ್ಕ್ ಫ್ರಮ್ ಆಫೀಸ್ ಎರಡಕ್ಕೂ ಕೂಡ ಇವರು ಕಾಲ್ ಫಾರ್ಮ್ ಮಾಡಿದ್ದಾರೆ. ಹಾಯ್ ಎವ್ರಿ ಒನ್, ವಿ ಆರ್ ಹೈರಿಂಗ್ ಫಾರ್ ದ ಮಲ್ಟಿಪಲ್ ರೋಲ್ಸ್. ಈ ಒಂದು ಕಂಪ್ನಿ ಕಡೆಯಿಂದ ತುಂಬಾ ಜಾಬ್ಗಳಿಗೆ, ತುಂಬಾ ರೋಲ್ಸ್ಗೆ ಹೈರ್ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಇಲ್ಲಿ ನಿಮಗೆ ಬೆನಿಫಿಟ್ ಇದೆ. ವರ್ಕ್ ಫ್ರಮ್ ಹೋಮ್ ಆದರೂ ಮಾಡ್ಬೋದು, ವರ್ಕ್ ಫ್ರಮ್ ಆಫೀಸ್ ಆದರೂ ಮಾಡ್ಬೋದು. ಇವಾಗ ಯಾರು ಹೌಸ್ ವೈಫ್ ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ, ಅವರು ವರ್ಕ್ ಫ್ರಮ್ ಹೋಮ್ನ ತಗೋಬಹುದು. ಕಂಪ್ನಿ ಬಂದು ಇಲ್ಲಿ NoBroker ಟೆಕ್ನಾಲಜೀಸ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್. ಇದೊಂದು ರಿಯಲ್ ಎಸ್ಟೇಟ್ ಕಂಪ್ನಿ ಅಂತಲೇ ಹೇಳ್ಬೋದು. ಇಲ್ಲಿ ರೋಲ್ಸ್ ವರ್ಕ್ ಫ್ರಮ್ ಹೋಮಲ್ಲಿ ನೀವು ಏನು ಮಾಡ್ತೀರಾ ಅಂತಂದರೆ ಎರಡು ರೋಲ್ಸ್ ಇದೆ. ಒಂದು ಸೇಲ್ಸ್ ಎಕ್ಸ್ಪರ್ಟ್ ಮತ್ತು ಕಸ್ಟಮರ್ ಸರ್ವಿಸ್ ಎಕ್ಸ್ಪರ್ಟ್ ಅಂತ. ಇದು ವರ್ಕ್ ಫ್ರಮ್ ಹೋಮಲ್ಲಿ. ವರ್ಕ್ ಫ್ರಮ್ ಆಫೀಸಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಮತ್ತು ರಿಲೇಷನ್ಶಿಪ್ ಮ್ಯಾನೇಜರ್. ಓಕೆನಾ, ಒಂದು 4 ಪೊಸಿಷನ್ಗೆ ಹೈರ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಒನ್ಸ್ ನೀವು ಜಾಬ್ಗೆ ಸೆಲೆಕ್ಟ್ ಆದಾಗ ಕಂಪ್ನಿ ಕಡೆಯಿಂದ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಯಾವ ರೀತಿಯಾಗಿ ನೀವು ಕಸ್ಟಮರ್ ಜೊತೆ ಮಾತಾಡಬೇಕು, ಯಾವ ರೀತಿಯಾಗಿ ಕಸ್ಟಮರ್ ಡೌಟ್ಸ್ನ ನೀವು ರಿಸಾಲ್ವ್ ಮಾಡಬೇಕು, ಯಾವ ರೀತಿಯಾಗಿ ಕಸ್ಟಮರ್ ಅವ್ರದ್ದು ಪ್ರತಿಯೊಂದು ಡೀಟೇಲ್ಸ್ನ ನೀವು ಕಂಪ್ನಿಗೆ ಜಾಯಿನ್ ಆಗ್ತಿರಲ್ಲ ಆವಾಗ ಅವ್ರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಇಲ್ಲಿ ವರ್ಕ್ ಫ್ರಮ್ ಹೋಮ್ಗೆ ಪ್ಯಾನ್ ಇಂಡಿಯಾ ಹೈರ್ ಮಾಡ್ಕೋತಾ ಇದ್ದಾರೆ. ನಮ್ಮ ಒಂದು ಸ್ಟೇಟಲ್ಲಿ ಯಾವುದೇ ಮೂಲೆಯಲ್ಲಿ ಕೂಡ ಕೂತ್ಕೊಂಡು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಓಕೆನಾ, ಪ್ಯಾನ್ ಇಂಡಿಯಾ ಹೈರ್ ಮಾಡ್ಕೋತಾ ಇದ್ದಾರೆ ವರ್ಕ್ ಫ್ರಮ್ ಹೋಮ್ಗೆ. ಆದರೆ ವರ್ಕ್ ಫ್ರಮ್ ಆಫೀಸ್ಗೆ ಬ್ಯಾಂಗ್ಳೂರಿನಲ್ಲಿ ಇರೋ ಅಂಥನ್ನ ಪ್ರಿಫರ್ ಮಾಡ್ತಾರೆ. ಸೊ ಬ್ಯಾಂಗ್ಳೂರು ಕಂಪ್ನಿನಲ್ಲಿ ಹೋಗಿ ನೀವು ವರ್ಕ್ ಮಾಡಬೇಕಾಗುತ್ತೆ. ಅಂದರೆ ವರ್ಕ್ ಫ್ರಮ್ ಆಫೀಸ್ ಕೂಡ ತೊಗೋಬೋದು ನೀವು, ಆದರೆ ಬ್ಯಾಂಗ್ಳೂರು ಕಂಪ್ನಿಗೆ ಬಂದು ಅವ್ರ ಆಫೀಸಿಗೆ ಬಂದು ನೀವು ವರ್ಕ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಚೂಸ್ ಮಾಡ್ಕೊಳ್ಳಿ, ವರ್ಕ್ ಫ್ರಮ್ ಹೋಮ್ ಬೇಕಾ, ವರ್ಕ್ ಫ್ರಮ್ ಆಫೀಸ್ ಬೇಕಾ ಅಂತ. ಸ್ಯಾಲ್ರಿ ನೋಡೋದಾದರೆ ಇಲ್ಲಿ ವರ್ಕ್ ಫ್ರಮ್ ಹೋಮ್ಗೆ 14,000 ಪರ್ ಮಂತ್ ಇದೆ. ಇದ್ರ ಜೊತೆಗೆ ಇನ್ಸೆಂಟಿವ್ಸ್ ತುಂಬಾ ಚೆನ್ನಾಗಿರುತ್ತೆ. ವರ್ಕ್ ಫ್ರಮ್ ಆಫೀಸ್ ಆದರೆ 19,000ದಿಂದ 25,000 ನಿಮಗೆ ಕೈಗೆ ಸಿಗುತ್ತೆ. ಇದ್ರ ಜೊತೆಗೆ ಇನ್ಸೆಂಟಿವ್ಸ್ ಇದೆ. ಆದರೆ ಆಫೀಸಿಗೆ ಹೋಗ್ತಿರಲ್ವ, ನಿಮಗೆ ಊಟ ಕೂಡ ಕೊಡ್ತಾರೆ. ಎಲಿಜಿಬಿಲಿಟಿ ಏನಿದೆ ಅಂತಂದರೆ 10th ಆದವರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. 12th ಆದವರು ಎನಿ ಡಿಗ್ರಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೊ ಇದೊಂದು ಬೆಸ್ಟ್ ಆಪರ್ಚುನಿಟಿ. ಯಾರೆಲ್ಲ 10th ಆದಮೇಲೆ ಜಾಬ್ ಸರ್ಚ್ ಮಾಡ್ತಾ ಇದ್ದೀರಾ, ನಿಮಗೆ ವರ್ಕ್ ಫ್ರಮ್ ಹೋಮ್ ಕೂಡ ಇದೆ, ವರ್ಕ್ ಫ್ರಮ್ ಆಫೀಸ್ ಕೂಡ ಇದೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಇದ್ರ ಜೊತೆಗೆ ಫ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು. ವರ್ಕ್ ಫ್ರಮ್ ಹೋಮ್ಗೆ ಲ್ಯಾಪ್ಟಾಪ್ ಬೇಕಿದೆ. ಓಕೆನಾ, ಲ್ಯಾಪ್ಟಾಪ್ ರಿಕ್ವೈರ್ಡ್ ಫಾರ್ ವರ್ಕ್ ಫ್ರಮ್ ಹೋಮ್ ಓನ್ಲಿ. ವೈಫೈ ರಿಕ್ವೈರ್ಡ್ ಫಾರ್ ವರ್ಕ್ ಫ್ರಮ್ ಹೋಮ್ ಓನ್ಲಿ. ಇದ್ರ ಜೊತೆಗೆ ವರ್ಕ್ ಫ್ರಮ್ ಹೋಮ್ ಮಾಡಬೇಕಾದ್ರೆ ಇದಕ್ಕೆ ಲ್ಯಾಪ್ಟಾಪು ಮತ್ತು ವೈಫೈ ಕನೆಕ್ಷನ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಮತ್ತು ಗುಡ್ ಇಂಗ್ಲೀಷ್ ಸ್ಪೀಕಿಂಗ್ ಸ್ಕಿಲ್ಸ್, ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅಂತ ಕೇಳ್ತಾ ಇದ್ದಾರೆ. ಯಾಕಂತ ಅಂದರೆ
ನೀವು ಕಸ್ಟಮರ್ ಜೊತೆ ಮಾತಾಡಬೇಕಲ್ವಾ, ಹಾಗಾಗಿ. ಸೊ ನಿಮ್ಗೆ ಓಕೆ ಇತ್ತು ಅಂತ ಅಂದರೆ ನಿಮ್ಮ ಒಂದು ಇಮೇಲ್ ಐ ಡಿ ಏನಿದೆ ಸೊ ಅದನ್ನು ನೀವು ಇಮೇಲ್ ಐ ಡಿ ಹಾಕಬೇಕು. ಇಲ್ಲಿ ನಂದು ನಿಮ್ಮ ಒಂದು ಇಮೇಲ್ ಐ ಡಿ ಡಿಸ್ಪ್ಲೇ ಆಗ್ತಾ ಇದ್ದಾಗ ಅದೇ ಇಮೇಲ್ ಐ ಡಿ ಅಂತ ಇದ್ದರೆ ನೀವಿಲ್ಲಿ ಈ ಬಾಕ್ಸ್ನ ಟಿಕ್ ಮಾಡಬೇಕಾಗತ್ತೆ. ಯಾಕಂದರೆ ನೀವು ಯಾವ ಇಮೇಲ್ ಐ ಡಿ ಕೊಡ್ತೀರಾ ಅದಕ್ಕೆ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ. ನಿಮ್ಮ ಒಂದು ಫಸ್ಟ್ ನೇಮ್ ಹಾಕಬೇಕು, ನಿಮ್ಮ ಒಂದು ಕಂಪ್ಲೀಟ್ ನೇಮು ಇಲ್ಲಿ ಹಾಕಿ ನಿಮ್ಮ ಒಂದು ಇಮೇಲ್ ಐ ಡಿ, ನೀವು ಇಮೇಲ್ ಐ ಡಿ ಯಾವ್ದು ಹಾಕ್ತೀರಾ ಅದಕ್ಕೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಹಾಗೆ ಕಾಂಟ್ಯಾಕ್ಟ್ ನಂಬರ್ನ ಹಾಕಿ ನೀವು ಯೂಸ್ ಮಾಡೋಂಥ ನಂಬರು ಇನ್ನೊಂದು ಎಲ್ಲರ ಹತ್ರ ಕೂಡ 2 ನಂಬರ್ ಇರುತ್ತಲ್ಲ, 2 ನಂಬರ್ ಕೂಡ ಆ್ಯಡ್ ಮಾಡಿ. 2 ನಂಬರ್ ಇಲ್ಲ ಅಂತಂದರೆ ನಿಮ್ಮ ಪೇರೆಂಟ್ಸ್ ಯಾರ್ದಾದ್ರೂ ಕೂಡ ಎಂಟರ್ ಮಾಡಿ. ಯಾಕಂತಂದರೆ ನೀವು ಕೊಟ್ಟಿರೋಂಥ ನಂಬರ್ಗೆ ಅವರು ಕಾಲ್ ಮಾಡ್ತಾರೆ. ಯುವರ್ ಹೈಯೆಸ್ಟ್ ಕ್ವಾಲಿಫಿಕೇಷನ್, ನಿಮ್ಮದು ಹೈಯೆಸ್ಟು ಏನು ಎಜುಕೇಷನ್ ಆಗಿದೆ ಅದನ್ನು ಹಾಕಿ. ಇಲ್ಲಿ 10th ಆಗಿರೋರು 10th, 12th ಪಾಸ್ ಆಗಿರೋರು PUC ಪಾಸ್ ಆಗಿರೋರು PUC, BCom ಆಗಿರೋರು BCom, BSc ಅದನ್ನು ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟು ಎಕ್ಸ್ಪೀರಿಯನ್ಸ್ ಪರ್ಸನ್ ಆದರೆ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಇದೆ, ಎಕ್ಸ್ಪೀರಿಯನ್ಸು ಎಷ್ಟು ತಿಂಗಳಿದೆ ಅದನ್ನು ಎಂಟರ್ ಮಾಡಿ. ಫ್ರೆಷರ್ ಆದರೆ ಫ್ರೆಷರ್ ಅಂತ ಹಾಕಿ. ಇಲ್ಲಿ ಕರೆಂಟ್ ಸಿಟಿ, ನೀವಿರೋ ಅಂಥ ಸಿಟಿನ ಎಂಟರ್ ಮಾಡಿ. ಕರೆಂಟ್ ಸ್ಟೇಟು, ಸೊ ಯಾವ ಒಂದು ಸ್ಟೇಟಿಂದ ಅಪ್ಲೈ ಮಾಡ್ತಾ ಇದ್ರೆ ಇಲ್ಲಿ ಕರ್ನಾಟಕ ಅಂತ ಹಾಕಿ. ಹೌ ಮೆನಿ ಲ್ಯಾಂಗ್ವೇಜಸ್ ಯು ಕ್ಯಾನ್ ಸ್ಪೀಕ್, ಎಷ್ಟು ಲ್ಯಾಂಗ್ವೇಜಸ್ ನಿಮಗೆ ಮಾತಾಡೋಕ್ಕೆ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಎಕ್ಸಾಂಪಲ್ ಇಂಗ್ಲೀಷ್, ಹಿಂದಿ, ತಮಿಳ್. ನಿಮ್ಗೇನಾದರೂ ಇಂಗ್ಲೀಷ್ ಬಂತು ಅಂದರೆ ಇಂಗ್ಲೀಷ್, ಕನ್ನಡ ಬಂತು ಅಂದರೆ ಕನ್ನಡ, ತಮಿಳು, ತೆಲುಗು, ಎಷ್ಟು ಲ್ಯಾಂಗ್ವೇಜಸ್ ನಿಮಗೆ ಮಾತಾಡೋಕ್ಕೆ ಬರುತ್ತೆ ಅಷ್ಟನ್ನು ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ಚೂಸ್ ಜಾಬ್ ಟೈಪ್, ನಿಮಗೆ ಯಾವ ಜಾಬ್ ಬೇಕು, ವರ್ಕ್ ಫ್ರಮ್ ಹೋಮ್ ಬೇಕಾ, ವರ್ಕ್ ಫ್ರಮ್ ಆಫೀಸ್ ಬೇಕಾ ಅಂತ ಕೇಳ್ತಾ ಇದ್ದಾರೆ. ನೀವು ಚೂಸ್ ಮಾಡಿಕೊಂಡು ಆಪ್ಷನ್ನ ಟಿಕ್ ಮಾಡ್ಕೊಳ್ಳಿ. ಹೌ ಸೂನ್ ಯು ಕ್ಯಾನ್ ಜಾಯ್ನ್ ಅಸ್, ಸೊ ಇಲ್ಲಿ ಅವರು ಇಮಿಡಿಯೇಟ್ ಜಾಯ್ನರ್ಸ್ನ ನೋಡ್ತಾ ಇದ್ದಾರೆ. ಆಮೇಲೆ ಎಕ್ಸ್ಪೀರಿಯನ್ಸ್ ಪರ್ಸನ್ ಆದರೆ ಅವ್ರಿಗೆ ನೋಟಿಸ್ ಪೀರಿಯಡ್ ಅಂತ ಇರುತ್ತೆ. ನಿಮ್ಮ ಒಂದು ನೋಟಿಸ್ ಪೀರಿಯಡ್ನ ನೋಡಿಕೊಂಡು ಇಲ್ಲಿ ಆಪ್ಷನ್ನ ಎಂಟ್ರಿ ಮಾಡಿ. ಫ್ರೆಷರ್ ಇರೋರಾಗಿದ್ದರೆ ಇಮಿಡಿಯೇಟ್ ಜಾಯ್ನರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ರೆಸ್ಯೂಮ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆ್ಯಡ್ ಫೈಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ರೆಸ್ಯೂಮ್ನ ಆ್ಯಡ್ ಮಾಡಬೇಕು. ಈ ಒಂದು ಜಾಬ್ಗೆ ಸಂಬಂಧಪಟ್ಟ ಹಾಗೆ ನೀವು ರೆಸ್ಯೂಮ್ನ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತೀರಾ. ಇಷ್ಟು ನಿಮ್ಮ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಆಗಿರುತ್ತೆ. ಅದು ನಿಮ್ಮ ಒಂದು ರೆಸ್ಯೂಮ್ನೆಲ್ಲ ಚೆಕ್ ಮಾಡಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆನಾ. ಮತ್ತು ಇಲ್ಲಿ ಸೆಲೆಕ್ಟ್ ಆದವ್ರಿಗೆ ಇಂಟರ್ವ್ಯೂ ಪ್ರೋಸೆಸ್ ಯಾವ ರೀತಿ ಆಗಿರುತ್ತೆ ಅಂತಂದರೆ 3 ರೌಂಡ್ಸ್ ಇರುತ್ತೆ. ಫಸ್ಟ್ ರೌಂಡು ನಿಮಗೆ ಟೆಲಿಫೋನಿಕ್ ರೌಂಡ್ ಆಗಿರುತ್ತೆ. ಮಿನಿಮಮ್ ಒಂದು 10 ನಿಮಿಷ ನಿಮ್ಮ ಜೊತೆ ಮಾತಾಡ್ತಾರೆ ಅವರು, ಅಲ್ಲಿ ಏನು ಕೇಳೋದಿಲ್ಲ. ಸೊ ಟೆಲಿಫೋನಿಕ್ ರೌಂಡಲ್ಲಿ ನಿಮ್ಗೇನು ಕೇಳ್ಬೋದು, ಟೆಲ್ ಅಬೌಟ್ ಯುವರ್ ಸೆಲ್ಫ್ ಅಂತ ಕೇಳ್ಬೋದು. ನಿಮ್ಮೊಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಬ್ಯಾಕ್ಗ್ರೌಂಡ್ ಹೇಳಿ ಅದನ್ನು ಕೇಳ್ತಾರೆ. ನೀವು ಇಲ್ಲಿ ಯಾವ ರೀತಿಯ ಇಲ್ಲಿ ಏನು ಮಾಡ್ತಾರೆ ಅಂದರೆ ನಿಮ್ಮೊಂದು ಕಮ್ಯುನಿಕೇಷನ್ನ ಚೆಕ್ ಮಾಡ್ತಾರೆ. ಆಯಿತಾ, ಯಾವ ರೀತಿಯಾಗಿ ಇವರು ಕಸ್ಟಮರ್ಸ್ ಜೊತೆ ಮಾತಾಡ್ತಾರೆ, ಪೊಲೈಟಾಗಿ ಮಾತಾಡ್ತಾರೆ, ರೂಡಾಗಿ ಮಾತಾಡ್ತಾರೆ, ಯಾವ ರೀತಿಯಾಗಿ ಚೆಕ್ ಮಾಡ್ತಾರೆ. ಇಲ್ಲಿ ನೀವು ಪೊಲೈಟಾಗಿ ಮಾತಾಡಬೇಕು. ಸೊ ಆವಾಗ ಫಸ್ಟ್ ರೌಂಡು ಸೆಲೆಕ್ಟ್ ಆಯಿತು ಅಂತಂದರೆ ಇಮಿಡಿಯೇಟಾಗಿ ನೆಕ್ಸ್ಟ್ ರೌಂಡಿಗೆ ಕೊಡ್ತಾರೆ. ಅದರಲ್ಲೊಂದು ಚಿಕ್ಕ ಟೆಸ್ಟ್ ಇರುತ್ತೆ. ಆ ಟೆಸ್ಟ್ ಎಲ್ಲ ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ರೌಂಡಿಗೆ ಕರೀತಾರೆ. ಅಲ್ಲಿ ನಿಮಗೆ 15 ನಿಮಿಷ ತಗೋತಾರೆ. ಅಲ್ಲಿ ನಿಮ್ಮ ಒಂದು ಜಾಬು ಸಿಗುತ್ತೋ ಇಲ್ವೋ ಅಂತ ಅಲ್ಲಿ ನಿಮಗೆ ಡಿಸೈಡ್ ಆಗುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.